ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ಆಲ್ರೆಡಿ ರಾಜ್ಯಾದ್ಯಂತ ಅಕ್ರಮ ಬಾಂಗ್ಲಾ ವಲಸಿಗರ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಬಿಕಾಸ್ ಕರ್ನಾಟಕಕ್ಕೆ ಕಾಲಿಟ್ಟೇ ಬಿಟ್ರ ಬಾಂಗ್ಲಾ ಅಕ್ರಮ ವಲಸಿಗರು ಅನ್ನುವಂತ ಪ್ರಶ್ನೆ ಹುಟ್ಕೊಂಡಿದೆ. ಬಾಂಗ್ಲಾದಿಂದ ಹುಬ್ಬಳ್ಳಿ ಬೆಳಗಾವಿಗೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿಳಿದಿರೋದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಕರ್ನಾಟಕಕ್ಕೆ ಕಾಲಿಟ್ಟೇ ಬಿಟ್ರ ಬಾಂಗ್ಲಾ ಅಕ್ರಮ ವಲಸಿಗರು. ಬಾಂಗ್ಲಾದಿಂದ ಹುಬ್ಬಳ್ಳಿ ಬೆಳಗಾವಿಗೆ ಸಾವಿರಾರು ಜನ ಬಂದಿಳಿದಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಅಕ್ರಮ ವಲಸಿಗರನ್ನ ಪೊಲೀಸರು ಬೇಟೆಯಾಡಿದ್ರು. ಬೆಳಗಾವಿಯಲ್ಲಿ ಸುಮಾರು 15ಕ್ಕೂ ಅಧಿಕ ಜನರ ದಾಖಲೆಗಳನ್ನ ಪರಿಶೀಲನೆ ಮಾಡಲಾಗಿದೆ. ಚುನಾವಣೆಗೆ ಹೋಗಿದ್ವಿ, ಈಗ ಬಂದ್ವಿ ಅಂತ ಕಾರ್ಮಿಕರು ಉತ್ತರ ಕೊಡ್ತಾ ಇದ್ದಾರೆ. ಅಂದ್ರೆ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ವಲಸಿಗರ ಐಡಿ ಕಾರ್ಡ್ ನಕಲಿನಾ ಅಸಲಿನಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಕಾರ್ಯ ಕೂಡ ನಡೆದಿದೆ. ಬಸ್ ನಿಲ್ದಾಣ, ರೈಲ್ವೆ ಸ್ಟೇಷನ್ಗಳಲ್ಲಿ ಅವರ ದಾಖಲೆಗಳೇನಿರುತ್ತೆ, ಅವ್ರದ್ದು ಆಧಾರ್ ಕಾರ್ಡು ಅಥವಾ ವೋಟರ್ ಐಡಿನೋ ಮತ್ತೊಂದು ಅವರ ಹೆಸರಲ್ಲಿರುವಂಥ ಐಡೆಂಟಿಟಿ ಕಾರ್ಡ್ಗಳನ್ನು ಅದು ಒರಿಜಿನಲ್ಲಾ ಅಥವಾ ಫೇಕಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಥ ಪರಿಶೀಲನೆ ಕೂಡ ಮಾಡಲಾಗಿದೆ. ಬಿಕಾಸ್ ಸುಮಾರು 15ಕ್ಕೂ ಹೆಚ್ಚು ಜನ ಬಂದಿದ್ದಾರೆ. ಈಗ ಆಲ್ರೆಡಿ ಅಕ್ರಮ ಬಾಂಗ್ಲಾ ವಲಸಿಗರು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಅದರಲ್ಲೂ ಬೆಂಗಳೂರಲ್ಲೂ ಕೂಡ ಪೊಲೀಸರು ಬೇಟೆಯಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಅಕ್ರಮ ವಲಸಿಗರನ್ನ, ಬಾಂಗ್ಲಾ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚುವಂತ ಕಾರ್ಯ ಆಗಿತ್ತು. ಜೊತೆಗೆ ಅವರನ್ನು ವಾಪಸ್ ಕಳಿಸೋದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಆ ಕೆಲಸ ಕೂಡ ಆಗಿತ್ತು. ಇದೆಲ್ಲದರ ನಡುವೆ ಕರ್ನಾಟಕಕ್ಕೆ ಅಕ್ರಮವಾಗಿ ಈ ವಲಸಿಗರು ಬರ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಇನ್ನೂ ಕೂಡ ಹಾಗೇ ಇದೆ. ಹಾಗಾಗಿ ಅವರು ಬಂದಂಥ ಸಂದರ್ಭದಲ್ಲಿ ಅವರ ಐಡಿ ಕಾರ್ಡ್ ಏನಿದೆ ಅದನ್ನ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಎಲೆಕ್ಷನ್ಗೆ ಅಂತ ಹೋಗಿದ್ವಿ, ಈಗ ನಾವು ವಾಪಸ್ ಬಂದಿದ್ದೀವಿ ಅಂತ ಕಾರ್ಮಿಕರು ಉತ್ತರ ಕೊಟ್ಟಿದ್ದಾರೆ. ಅಟ್ ದ ಸೇಮ್ ಟೈಮ್ ವಲಸಿಗರ ಐಡಿ ಕಾರ್ಡ್ ಏನಿರುತ್ತೆ, ಐಡೆಂಟಿಟಿ ಕಾರ್ಡು ನಕಲಿನಾ ಅಸಲಿನಾ ಅನ್ನುವಂಥ ಪರಿಶೀಲನೆಯನ್ನು ಕೂಡ ಅಧಿಕಾರಿಗಳು ಮಾಡಿದ್ದಾರೆ. ಬಸ್ ನಿಲ್ದಾಣ ಜೊತೆಗೆ ರೈಲ್ವೆ ಸ್ಟೇಷನ್ಗಳಲ್ಲಿ ದಾಖಲೆಗಳ ಪರಿಶೀಲನೆ ಆಗಿದೆ. ಒಂದು ಹುಬ್ಬಳ್ಳಿಯ ದೃಶ್ಯ, ಮತ್ತೊಂದು ಬೆಳಗಾವಿ, ಎರಡೂ ಕೂಡ ಗಮನಿಸ್ತಾ ಇದ್ದೀವಿ. ಅಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಜೊತೆಗೆ ಇಲ್ಲೂ ಕೂಡ 15ಕ್ಕೂ ಹೆಚ್ಚು ಮಂದಿ ಬಂದಂಥ ಸಂದರ್ಭದಲ್ಲಿ ಅವರ ಐಡೆಂಟಿಟಿ ಕಾರ್ಡ್ಗಳನ್ನು ಪರಿಶೀಲನೆ ಮಾಡುವಂತಹ ಕೆಲಸ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕ್ ಬೆಳಗಲಿ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕ್, ಹುಬ್ಬಳ್ಳಿ ಮತ್ತೆ ಬೆಳಗಾವಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದಿದ್ರು ಅಂತೇಳಿ ಗೊತ್ತಾಗಿದೆ. ಈ ಬಾಂಗ್ಲಾದಿಂದ ಅಕ್ರಮವಾಗಿ ಏನಾದ್ರು ವಲಸಿಗರು ಬಂದಿದ್ರಾ, ಏನ್ ಕತೆ, ಅವ್ರ ಐಡೆಂಟಿಟಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಏನ್ ಗೊತ್ತಾಯ್ತು? ಎಸ್ ಪ್ರಭು, ಏನು ಪಶ್ಚಿಮ ಬಂಗಾಳ ಚುನಾವಣೆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಏನು ಕಾರ್ಮಿಕ ಕೆಲಸಕ್ಕೆ ಮತ್ತು ಇನ್ನಿತರ ಕೆಲಸಕ್ಕೆ ಬಂದಂತ ಪಶ್ಚಿಮ ಬಂಗಾಳ ರಾಜ್ಯದ ಅನೇಕ ಕೂಲಿ ಕಾರ್ಮಿಕರು ಮತ್ತು ಜನರು ಆ ರಾಜ್ಯಕ್ಕೆ ತೆರಳಿದ್ರು. ಅದಾದ ನಂತರ ಹಂತ ಹಂತವಾಗಿ ರಾಜ್ಯಕ್ಕೆ ಬರ್ತಾನೆ ಇದ್ರು. ಈ ಸಮಯದಲ್ಲಿ ಕಳೆದ 15 ದಿನಗಳಿಂದ ಏನು ಹಿಂದೂಪರ ಸಂಘಟನೆಗಳು ಮತ್ತು ಬಿಜೆಪಿಯ ಯುವ ಮೋರ್ಚಾ ಕಾರ್ಯಕರ್ತರು ಒಂದು ಪ್ರತಿಭಟನೆ ಕೂಡ ಮಾಡಿದ್ರು. ಬೆಳಗಾವಿ ಮತ್ತು ಹುಬ್ಬಳ್ಳಿಯಲ್ಲಿ 3 ಬಾರಿ ಪ್ರತಿಭಟನೆ ಕೂಡ ಆಗಿತ್ತು. ಏನು ಪಶ್ಚಿಮ ಬಂಗಾಳದ ನುಸುಳುಕೋರಿದ್ದಾರೆ, ಇವರು ಅಕ್ರಮವಾಗಿ ಬರ್ತಾ ಇದ್ದಾರೆ, ಇವರು ಬಾಂಗ್ಲಾದೇಶದ ಪ್ರಜೆಗಳು, ಇವರನ್ನ ಪರಿಶೀಲನೆ ಮಾಡಬೇಕು, ಇಂಥವ್ರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನೋದು ಆಗ್ರಹವಾಗಿತ್ತು. ಅದೇ ರೀತಿಯಾಗಿ ಇಂದು ಅಮರಾವತಿ ಎಕ್ಸ್ಪ್ರೆಸ್ ಟ್ರೈನು ಪಶ್ಚಿಮ ಬಂಗಾಳದಿಂದ ಉತ್ತರ ಕರ್ನಾಟಕಕ್ಕೆ ಬಂತು. ಆ ಬಂದಂತ ಸಂದರ್ಭದಲ್ಲಿ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣ ಮತ್ತು ಅದೇ ರೀತಿಯಾಗಿ ಹುಬ್ಬಳ್ಳಿಯ ಹೊಸ ಬಸ್ ನಿಲ್ದಾಣ ಮತ್ತು ಬೆಳಗಾವಿಯ ರೈಲ್ವೆ ನಿಲ್ದಾಣ ಮತ್ತು ಬಸ್ ನಿಲ್ದಾಣಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಒಂದು ಪರಿಶೀಲನೆ ನಡೆಸಿದ್ರು. ಪರಿಶೀಲನೆ ನಡೆಸತಕ್ಕಂತ ಸಂದರ್ಭದಲ್ಲಿ ಯಾರೆಲ್ಲ ಆಗಮಿಸಿದ್ರು ಅವರ ರೈಲ್ವೆ ಟಿಕೆಟ್ ಮತ್ತು ಗುರುತಿನ ಚೀಟಿಯನ್ನ ಕಡ್ಡಾಯವಾಗಿ ಪರಿಶೀಲನೆ ಮಾಡಿದ್ರು. ಒಂದು ಲೈನ್ ಹಿಡಿದು ಎಲ್ಲರನ್ನೂ ಪರಿಶೀಲನೆ ಮಾಡಿದ್ರು. ಅಂತ ಸಂದರ್ಭದಲ್ಲಿ ಅನೇಕರು ಆಧಾರ್ ಕಾರ್ಡ್ಗಳನ್ನ ತೋರಿಸಿದ್ರು. ಬಟ್ ಆಧಾರ್ ಕಾರ್ಡ್ ಅಂತ ನೋಡುವಂತ ಪೊಲೀಸರಿಗೆ ಅಲ್ಲಿಯೂ ಕೂಡ ಒಂದು ಗೊಂದಲಮಯ ವಾತಾವರಣ ಉಂಟಾಗಿದ್ದು ಸಹಜವಾಗಿ ಕಂಡು ಬಂತು. ಯಾಕಂತಂದ್ರೆ ಆಧಾರ್ ಕಾರ್ಡ್ ಮೂಲಕ ಪರಿಶೀಲನೆ ಮಾಡ್ತಕ್ಕಂತ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಅಸಲಿ ಇದೆಯೋ ನಕಲಿ ಇದೆಯೋ, ಇವರ ಪೌರತ್ವ ಯಾವ ದೇಶದ್ದು ಎನ್ನುವುದು ಕೂಡ ಪ್ರಶ್ನೆ ಕಾಡಕ್ಕೆ ಶುರುವಾಯಿತು. ಇದೇ ಸಂದರ್ಭದಲ್ಲಿ ಹಲವು ಉತ್ತರ ಕರ್ನಾಟಕದ ಕೂಲಿ ಕಾರ್ಮಿಕರು ಕೂಡ ಒಂದು ಸಂಕಷ್ಟ ಎದುರಿಸುವ ಸಂದರ್ಭ ಕೂಡ ಎದುರಾಯಿತು. ಒಟ್ಟಾರೆಯಾಗಿ ಪೊಲೀಸರು ಇದೀಗ ಅಕ್ರಮವಾಗಿ ನುಸುಳುಕೋರು ಬಂದಿದ್ದಾರೆ ಎನ್ನುವ ಮಾಹಿತಿ ಹಿನ್ನೆಲೆಯಲ್ಲಿ ಸಂಘಟನೆಯವರು ಮತ್ತೆ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಇದೇ ಹಿನ್ನೆಲೆಯಲ್ಲಿ ಒಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇವರು
ನಮ್ಮ ದೇಶದ ಪ್ರಜೆಗಳ ಅಥವಾ ಬಾಂಗ್ಲಾ ನುಸುಳುಕೋರರ ಎನ್ನುವ ಪರಿಶೀಲನೆ ನಡೀತಾ ಇದೆ. ಆದ್ರೆ ಇದುವರೆಗೂ ಅಧಿಕೃತವಾಗಿ ಒಬ್ಬ ವ್ಯಕ್ತಿ ಬಾಂಗ್ಲಾ ಪ್ರಜೆ ಇದುವರೆಗೂ ಸಿಕ್ಕಿಲ್ಲ. ಅಕಸ್ಮಾತ್ ಸಿಕ್ಕಿದ್ರೆ ಕಾನೂನು ಕ್ರಮ ಕೈಗೊಳ್ಳೋದಾಗಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರು ಕೂಡ ಮಾಹಿತಿ ನೀಡಿದ್ದಾರೆ ಮತ್ತು ಸ್ವತಃ ಇಬ್ಬರು ಡಿಸಿಪಿಗಳನ್ನ ಈ ಕಾರ್ಯಕ್ಕೆ ನಿಯೋಜನೆ ಮಾಡುವಂತದ್ದು ಮತ್ತು ಬೆಳಗಾವಿಯ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಕೂಡ ಅಲ್ಲಿಯ ಕಮಿಷನರ್ ಕೂಡ ಒಂದು ಖಡಕ್ ಸೂಚನೆಯನ್ನ ನೀಡಿರುವಂತದ್ದು. ಬಾಂಗ್ಲಾ ಪ್ರಜೆಗಳು ಪತ್ತೆ ಆದಲ್ಲಿ ಅವರನ್ನ ಪರಿಶೀಲನೆ ಮಾಡಬೇಕು ಮತ್ತು ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನೋದು ಒಂದು ಈಗ ಸೂಚನೆ ಬಂದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ರಾಜ್ಯದ ಅಂದ್ರೆ ಬಹುತೇಕ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಪರಿಶೀಲನೆ ನಡೀತಾ ಇದೆ. ಏನು ಬಾಂಗ್ಲಾದೇಶದಿಂದ ಬಂದಂತ ಪ್ರಜೆಗಳಿದ್ದಾರೆ, ಇವರು ಪಶ್ಚಿಮ ಬಂಗಾಳದ ನಂತರ ಅಲ್ಲಿ ಟ್ರೈನ್ ಮುಖಾಂತರ ಮತ್ತು ಬಸ್ಗಳ ಮುಖಾಂತರ ರಾಜ್ಯಕ್ಕೆ ಆಗಮಿಸುವ ಸಾಧ್ಯತೆ ಇದೆ ಎನ್ನುವ ಮಾಹಿತಿ ಕೂಡ ಲಭ್ಯವಿರುವಂತದ್ದು. ಪ್ರಭು. ಓಕೆ, ಥ್ಯಾಂಕ್ ಯು ಮಲಿಕ್.